ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಘಾತಾಂಕಗಳು ಮತ್ತು ಘಾತಸೂಚಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 3, 4 ಮತ್ತು 5ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 3, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 3ರ ಘಾತ 0 ಪ್ಲಸ್ 4ರ ಘಾತ -1 ಗುಣಿಸು 2ರ ಘಾತ 2 ಎಂದು ಕೊಡಲಾಗಿದೆ. ಈಗ ನಾವು ಈ ಸಂಖ್ಯೆಯನ್ನು ಬಿಡಿಸೋಣ. 3ರ ಘಾತ 0 ಪ್ಲಸ್ 4ರ ಘಾತ -1 ಗುಣಿಸು 2ರ ಘಾತ 2. 3ರ ಘಾತ 0 ಎಂದರೆ ಎ ಘಾತ 0, ಇದರ ಉತ್ತರ 1 ಎಂದು ನಮಗೆ ದೊರೆಯುತ್ತದೆ. ಸೂತ್ರ ಎ ಘಾತ 0 ಎಂದರೆ 1 ಎಂದು ಅರ್ಥ. ಎ ಜಾಗದಲ್ಲಿ 3 ಇದೆ. 3ರ ಘಾತ 0, ಇಲ್ಲಿ 3ಅನ್ನು 2 ಬಾರಿ ಅಥವಾ 3ಅನ್ನು 1 ಬಾರಿ ಗುಣಿಸಿದಾಗ ನಾವು ಇದರ ಬೆಲೆಯನ್ನು ಕಂಡುಹಿಡಿಯಬಹುದು. 3ಅನ್ನು ಗುಣಿಸಲೇ ಇಲ್ಲ ಎಂದಾಗ ಇದರ ಉತ್ತರ ನಾವು 1 ಎಂದು ತೆಗೆದುಕೊಳ್ಳಬೇಕು. 3ರ ಘಾತ 0 ಎಂದರೆ ಉತ್ತರ 1 ಆಗಿರುತ್ತದೆ, ಏಕೆಂದರೆ ಎ ಘಾತ 0 1 ಎಂದು ಬರೆದುಕೊಳ್ಳಿ. ಪ್ಲಸ್ 4ರ ಘಾತ -1, ಹಿಂದಿನ ಲೆಕ್ಕಗಳಲ್ಲಿ ನಾವು ಬಿಡಿಸಿದಂತೆ ಎ ಘಾತ -m ಸೂತ್ರವನ್ನು ಉಪಯೋಗಿಸಬೇಕು. ಎ ಘಾತ -m = 1 ಎ ಘಾತ m ಆಗುತ್ತದೆ. 1 ಎ ಘಾತ m, ಇಲ್ಲಿ 4ರ ಘಾತ -1 ಇದೆ, 4ರ ಘಾತ 1 ಎಂದು ನೀವು ತೆಗೆದುಕೊಳ್ಳಬೇಕು. ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗುತ್ತದೆ. ಗುಣಿಸು 2 2 4. 4ರ ಘಾತ 1 ಎಂದರೆ 4 ಎಂದೇ ನೀವು ತೆಗೆದುಕೊಳ್ಳಿ. 1ಕ್ಕೆ 1 ಪ್ಲಸ್ 1/4 ಗುಣಿಸು 4. 4 1 4, 4 ಪ್ಲಸ್ 1 5 /4 ಹಾಗೆ ಇರಲಿ. ಇನ್ನೊಮ್ಮೆ ನೋಡಿ, 5 ಇಲ್ಲಿ 4 1 4, 4ಕ್ಕೆ ಪ್ಲಸ್ 1 ಮಾಡಿದಾಗ 4ಕ್ಕೆ 1ಅನ್ನು ಕೂಡಿಸಿದಾಗ 5 ಬರುತ್ತದೆ. /4 ಹಾಗೆ ಇರಲಿ. ಗುಣಿಸು ಇಲ್ಲಿರುವ 4ಅನ್ನು ಇಲ್ಲಿ ಬರೆಯಬೇಕು. 4 ಮತ್ತು 4ಅನ್ನು ಕ್ಯಾನ್ಸಲ್ ಮಾಡಿದಾಗ ಉಳಿದಿರುವಂತಹ ಪದ 5 ಆಗಿದೆ. ಉತ್ತರ 5. ಎರಡನೇ ಪ್ರಶ್ನೆ, 2ರ ಘಾತ -1 ಗುಣಿಸು 4ರ ಘಾತ -1 /2ರ ಘಾತ -2. ಈ ಎಲ್ಲ ಸಂಖ್ಯೆಗಳನ್ನು ನಾವು ಈ ಸೂತ್ರವನ್ನು ಉಪಯೋಗಿಸಿ ಸಂಕ್ಷಿಪ್ತಗೊಳಿಸೋಣ. ಎ ಘಾತ -m = a/a ಘಾತ m ಆಗಿದೆ. 2ರ ಘಾತ -1 ಇರುವುದು 1 /2ರ ಘಾತ +1 ಗುಣಿಸು 4ರ ಘಾತ -1 ಇರುವುದು 1 /4ರ ಘಾತ +1, ಮೈನಸ್ ಚಿಹ್ನೆ ಇಲ್ಲಿ ಪ್ಲಸ್ ಚಿಹ್ನೆಯಾಗಿ ಬದಲಾಗುತ್ತದೆ. 1 /4ರ ಘಾತ +1 2ರ ಘಾತ -2 ಇರುವುದು 1 /2ರ ಘಾತ 2 ಆಗಿದೆ. ಘಾತ 1 ಎಂದರೆ ನಾವು ಇದೇ ಸಂಖ್ಯೆಯನ್ನು ಇರಿಸಬೇಕು. 1/2 ಗುಣಿಸು 1/4ರ ಘಾತ 1 ಎಂದರೆ 1/4 ಎಂದೇ ಅರ್ಥ. /1 2 2 4, 2ಅನ್ನು 2 ಬಾರಿ ಗುಣಿಸಿದಾಗ 4 ಬಂದಿದೆ. 1 1 1, 2 4 8 /1/4 ಹಾಗೆ ಇರಲಿ. 1/8 /1/4. ಈಗ ನಾವು ಭಿನ್ನ ರಾಶಿಯ ಭಾಗಲಬ್ಧವನ್ನು ಮಾಡುವಾಗ ವ್ಯತ್ಕ್ರಮವನ್ನು ಉಪಯೋಗಿಸೋಣ. ವ್ಯತ್ಕ್ರಮ ಎಂದರೆ ಇಲ್ಲಿ ಮೊದಲನೇ ಸಂಖ್ಯೆ ಹಾಗೆ ಇರಿಸಬೇಕು. 1/8 ವ್ಯತ್ಕ್ರಮ ಮಾಡಿದಾಗ ಭಾಗಲಬ್ಧ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗುತ್ತದೆ ಮತ್ತು ಇಲ್ಲಿರುವ ಸಂಖ್ಯೆಗಳು ಅದಲು ಬದಲಾಗುತ್ತವೆ. ವ್ಯತ್ಕ್ರಮ ಮಾಡಿದಾಗ ಇಲ್ಲಿ ಭಾಗಲಬ್ಧ ಸಂಖ್ಯೆ ಗುಣಲಬ್ಧ ಸಂಖ್ಯೆಯನ್ನಾಗಿ 1/4 ಇರುವುದು 4/1 ಆಗುತ್ತದೆ, ಅಂದರೆ ವ್ಯತ್ಕ್ರಮವಾಗುತ್ತದೆ ಎಂದು ಅರ್ಥ. 4 ಇರುವುದು 1ರ ಜಾಗಕ್ಕೆ, 1 ಇರುವುದು 4ರ ಜಾಗಕ್ಕೆ ಬರುತ್ತದೆ. ಇದಕ್ಕೆ ವ್ಯತ್ಕ್ರಮ ಎಂದು ಹೇಳಲಾಗುತ್ತದೆ. 4 1 4, 8 1 8, ಇಲ್ಲಿ 4 1 4, 4 2 8 ಆಗಿದೆ. 1 ಮತ್ತು 2 ಉಳಿಯಿತು. 1/2. ಉತ್ತರ 1/2 ಬಂದಿದೆ. ಪ್ರಶ್ನೆ ನಂಬರ್ 3, 1/2 ಹೋಲ್ ಘಾತ -2 ಪ್ಲಸ್ 1/3 ಹೋಲ್ ಘಾತ -2 ಪ್ಲಸ್ 1/4 ಹೋಲ್ ಘಾತ -2 ಎಂದು ಕೊಟ್ಟಿದ್ದಾರೆ. ಈಗ ನಾವು ಪರಿಹರಿಸೋಣ. ಪ್ರಶ್ನೆಯನ್ನು ಬರೆದಿದ್ದೇವೆ. 1/2 ಹೋಲ್ ಘಾತ -2 ಪ್ಲಸ್ 1/3 ಹೋಲ್ ಘಾತ -2 ಪ್ಲಸ್ 1/4 ಹೋಲ್ ಘಾತ -2. ಸೂತ್ರ ಗಮನಿಸಿ, a/b ಹೋಲ್ ಘಾತ -m = b/a ಹೋಲ್ ಘಾತ m ಆಗಿದೆ. a/b 1/2ಅನ್ನು a/b ಎಂದು ನೀವು ಪರಿಗಣಿಸಿದಾಗ -m ಎಂದರೆ ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ -m ಎಂದು ನೀವು ತೆಗೆದುಕೊಳ್ಳಬೇಕು. ಸೂತ್ರದ ಪ್ರಕಾರ ಪ್ಲಸ್ ಆಗಿ ನಾವು ಪರಿವರ್ತನೆ ಮಾಡುವಾಗ ಇಲ್ಲಿ -2 +2 ಆಗಿ ಪರಿವರ್ತನೆಗೊಳಿಸುವಾಗ ನಾವು b/a ಎಂದು ತೆಗೆದುಕೊಳ್ಳಬೇಕಾಗುತ್ತದೆ.
ಅಂದರೆ 1/2 ಇರುವುದನ್ನು 2/1 ಎಂದು ನಾವು ತೆಗೆದುಕೊಳ್ಳಬೇಕು. ಸೂತ್ರ ಇನ್ನೊಮ್ಮೆ ಗಮನಿಸಿ. a/b ಹೋಲ್ ಘಾತ ಮೈನಸ್ m ಈಕ್ವಲ್ಸ್ ಟು b/a ಹೋಲ್ ಘಾತ m ಆಗಿದೆ. ಇದೇ ರೂಪದಲ್ಲಿ ನಾವು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಬಿಡಿಸೋಣ. a/b ಇರುವುದನ್ನು b/a ಮಾಡಬೇಕು. 1/2 ಇರುವುದನ್ನು 2/1 ಎಂದು ಬರೆದುಕೊಳ್ಳಿ. ಹೋಲ್ ಘಾತ m ಆಗುತ್ತದೆ. -2 ಇರುವುದು +2 ಆಗಬೇಕು. ಪ್ಲಸ್ 1/3 ಇರುವುದನ್ನು 3/1 ಮತ್ತು ಹೋಲ್ ಘಾತ -2 ಇರುವುದನ್ನು 2 ಎಂದು ಬರೆಯಿರಿ. ಪ್ಲಸ್ 1/4 4/1 ಎಂದು ಬರೆದು -2 ಇರುವುದನ್ನು +2 ಎಂದು ಬರೆದುಕೊಳ್ಳಿ. 2 2 4 1 1 1 ಪ್ಲಸ್ 3 3 9 1 1 1 ಪ್ಲಸ್ 4 4 16 1 1 1. ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಘಾತ ಸೂಚಿಗೆ ಗುಣಿಸಬೇಕಾಗಿದೆ. 1 1 1 ನಾವು ಹಾಗೆ ಇರಿಸಿ. 4 ಪ್ಲಸ್ 16 20 20 ಪ್ಲಸ್ 9 29 ಆಗುತ್ತದೆ. 29 ಡಿವೈಡೆಡ್ ಬೈ 1. 29 1ರಿಂದ ಭಾಗಿಸಿದಾಗ ಪುನಃ ನಮಗೆ ಅದೇ ಸಂಖ್ಯೆ ದೊರೆಯುತ್ತದೆ. 29 ಬರೆಯಿರಿ. ಇದು 3ನೇ ಪ್ರಶ್ನೆಯ ಉತ್ತರ. ಪ್ರಶ್ನೆ ನಂಬರ್ 4. 3ರ ಘಾತ -1 ಪ್ಲಸ್ 4ರ ಘಾತ -1 ಪ್ಲಸ್ 5ರ ಘಾತ -1 ಹೋಲ್ ಘಾತ 0 ಎಂದು ಕೊಡಲಾಗಿದೆ. ನಾವು ಈಗ ಈ ಎಲ್ಲ ಸಂಖ್ಯೆಯನ್ನ a ಎಂದು ಪರಿಗಣಿಸಿ ಮೇಲಿರುವ 0ಯನ್ನು ಈ ರೀತಿಯಾಗಿ ತೆಗೆದುಕೊಂಡಾಗ ನಾವು ಹಿಂದಿನ ಲೆಕ್ಕದಲ್ಲಿ ಬಿಡಿಸಿದ್ದೇವೆ. a ಘಾತ 0 ಎಂದರೆ ಬೆಲೆ 1 ಆಗಿ ದೊರೆಯುತ್ತದೆ. ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ನಾವು a ಎಂದು ಪರಿಗಣಿಸಿ a ಘಾತ 0 ಈಕ್ವಲ್ಸ್ ಟು 1. a ಘಾತ 0 ಎಂದರೆ ಇದರ ಬೆಲೆ 1 ಎಂದು ನಾವು ಇಲ್ಲಿ ನೇರವಾಗಿ ಬರೆಯಬಹುದು. ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಇದೇ ರೀತಿಯಾಗಿ ಉತ್ತರಿಸಬೇಕು. 3ರ ಘಾತ -1 ಪ್ಲಸ್ 4ರ ಘಾತ -1 ಪ್ಲಸ್ 5ರ ಘಾತ -1 ಈ ಎಲ್ಲ ಸಂಖ್ಯೆ a ಎಂದು ಪರಿಗಣಿಸಿ ಹೋಲ್ ಘಾತ 0 ಇರುವುದರಿಂದ 1 ಎಂದು ನಾವು ಉತ್ತರಿಸಬೇಕು. 5ನೇ ಪ್ರಶ್ನೆ. -2 ಡಿವೈಡೆಡ್ ಬೈ 3 ಹೋಲ್ ಘಾತ -2 ಹೋಲ್ ಘಾತ 2 ಎಂದು ಕೊಟ್ಟಿದ್ದಾರೆ. ಬಿಡಿಸೋಣ. ಲೆಕ್ಕವನ್ನು ಬರೆದಿದ್ದೇವೆ. -2/3 ಹೋಲ್ ಘಾತ -2 ಹೋಲ್ ಘಾತ 2. ಈಗ ನಾವು ಸೂತ್ರವನ್ನು ನೋಡೋಣ. a/b ಹೋಲ್ ಘಾತ -m ಹಿಂದಿನ ಲೆಕ್ಕದಲ್ಲಿ ನಾವು ಬಿಡಿಸಿದ್ದೇವೆ. a/b ಹೋಲ್ ಘಾತ -m ಇಲ್ಲಿ ಬೇರೆ ಬೇರೆ ಸಂಖ್ಯೆ ಮತ್ತು ಘಾತ ಸೂಚಿ ಮೈನಸ್ ಆಗಿರುವಾಗ ನಾವು ಈ ಸೂತ್ರವನ್ನು ಉಪಯೋಗಿಸಬೇಕು. a/b ಹೋಲ್ ಘಾತ -m ಈಕ್ವಲ್ಸ್ ಟು b/a ಹೋಲ್ ಘಾತ m ಆಗುತ್ತದೆ. ಅಂದರೆ ಅದಲು ಬದಲಾಗಿ ಮಾಡಿ ಮೈನಸ್ ಚಿಹ್ನೆಯನ್ನು ಪ್ಲಸ್ ಚಿಹ್ನೆಯಾಗಿ ನಾವು ಬದಲಾಯಿಸುತ್ತೇವೆ. ಈಗ -2/3 ಇರುವುದನ್ನು 3/2 ಮಾಡಬೇಕು. ಮೈನಸ್ ಚಿಹ್ನೆ ಹಾಗೆ ಇರಲಿ. 2/3 ಇರುವುದನ್ನು 3/2 ಎಂದು ಮಾಡಿ. 3/2 -m ಇರುವುದು +m ಆಗುತ್ತದೆ. -2ನ್ನು +2 ಎಂದು ನೀವು ತೆಗೆದುಕೊಳ್ಳಬೇಕು. ಹೋಲ್ ಘಾತ 2 ಹಾಗೆ ಇಟ್ಟಿದ್ದೇವೆ. 3 3 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ಆದ್ದರಿಂದ ಚಿಹ್ನೆ ಇಟ್ಟಿಲ್ಲ. 2 2 4 ಹೋಲ್ ಘಾತ 2 ಇದೆ. ಹೋಲ್ ಘಾತ 2 ಹಾಗೆ ಇರಲಿ. 9ನ್ನು 2 ಬಾರಿ ಮತ್ತು 4ನ್ನು ಈಗ 2 ಬಾರಿ ಗುಣಿಸಬೇಕು. 9 81 4 4 16 81/16 ಇದು 5ನೇ ಪ್ರಶ್ನೆಯ ಉತ್ತರ. ಪ್ರಶ್ನೆ ನಂಬರ್ 4. ಇವುಗಳ ಬೆಲೆ ಏನು? ಮೊದಲನೇ ಪ್ರಶ್ನೆ 8ರ ಘಾತ -1 ಗುಣಿಸು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ -4 ಎಂದು ಕೊಡಲಾಗಿದೆ. ಇಲ್ಲಿ ನಾವು 2ರಿಂದ 3 ಸೂತ್ರಗಳನ್ನು ಉಪಯೋಗಿಸಿಕೊಂಡು ಈ ಬೆಲೆಯ ಉತ್ತರವನ್ನು ಕಂಡುಹಿಡಿಯಬೇಕು. ಪ್ರಶ್ನೆಯನ್ನು ಬರೆದಿದ್ದೇವೆ. 8ರ ಘಾತ -1 ಗುಣಿಸು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ -4. 8ರ ಘಾತ -1 2ರ ಘಾತ -4 a ಘಾತ -m ರೂಪದಲ್ಲಿ ನಾವು ಇವುಗಳನ್ನು ತೆಗೆದುಕೊಳ್ಳಬಹುದು. a ಘಾತ -m ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ a ಘಾತ m ಆಗಿದೆ. ಅದೇ ನಾವು 1 ಡಿವೈಡೆಡ್ ಬೈ a ಘಾತ -m ಇರುವುದನ್ನು a ಘಾತ m ಎಂದು ತೆಗೆದುಕೊಳ್ಳಬಹುದು. 8ರ ಘಾತ -1ನ್ನು ಈ ಸೂತ್ರದಲ್ಲಿ ನಾವು ಬರೆಯಬೇಕು. 1/a ಘಾತ m ಆಗುತ್ತದೆ. 2ರ ಘಾತ -4 ಇರುವುದು 1 ಡಿವೈಡೆಡ್ ಬೈ 2ರ ಘಾತ -4 ಈ ರೂಪದಲ್ಲಿ ಇದೆ. ಆದ್ದರಿಂದ 1 ಡಿವೈಡೆಡ್ ಬೈ a ಘಾತ -1 ಈ ಸೂತ್ರವನ್ನು ನಾವು 2ರ ಘಾತ -4ಕ್ಕೆ ಉಪಯೋಗಿಸಬೇಕಾಗುತ್ತದೆ. a ಘಾತ m ಆಗುತ್ತದೆ. 2ರ ಘಾತ -4 ಇರುವುದು 1 ಡಿವೈಡೆಡ್ ಬೈ a ಘಾತ -m ಎಂದು ಪರಿಗಣಿಸಿದಾಗ a ಘಾತ m ಆಗುತ್ತದೆ. ಅಂದರೆ 2ರ ಘಾತ 4. 2ರ ಘಾತ 4ನ್ನು ನಾವು ಇಲ್ಲಿ ಮೇಲ್ಭಾಗದಲ್ಲಿ ಬರೆದುಕೊಳ್ಳಬೇಕು. 2ರ ಘಾತ 4 ಅಂಶದಲ್ಲಿ ಬರುತ್ತದೆ. 8ರ ಘಾತ -1 ಈಗ ಛೇದದಲ್ಲಿ ಬರುವುದರಿಂದ a ಘಾತ -1
ಎ ಘಾತ ಮೈನಸ್ ಎಮ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎ ಘಾತ ಎಮ್. ಛೇದದಲ್ಲಿ ಬರುವುದರಿಂದ ನಾವು ಛೇದದಲ್ಲಿ 8ರ ಘಾತ 1 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ 8ರ ಘಾತ 1 ಎಂದು ತೆಗೆದುಕೊಂಡಿದ್ದೇವೆ. ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಬದಲಾಗುತ್ತದೆ. -1 +1 ಆಗಿದೆ. 1 ಡಿವೈಡೆಡ್ ಬೈ ಎ ಘಾತ ಮೈನಸ್ ಎಮ್ ಇರುವುದು 2ರ ಘಾತ -4 ಇರುವುದರಿಂದ -4 + 4 ಆಗಿ 2ರ ಘಾತ 4 ಆಗಿದೆ. ಇದನ್ನು ಅಂಶದಲ್ಲಿ ಇರಿಸಬೇಕು. ಗುಣಿಸು 5ರ ಘಾತ 3 ಹಾಗೆ ಇರಲಿ. 8ರ ಘಾತ -1 ಛೇದದಲ್ಲಿ 2ರ ಘಾತ -4 ಅಂಶದಲ್ಲಿ ಬರೆದು ಚಿಹ್ನೆಗಳನ್ನು ಬದಲಾಯಿಸಿದ್ದೇವೆ. ಗುಣಿಸು 5ರ ಘಾತ 3. 2ರ ಘಾತ 4 ಹಾಗೆ ಇರಲಿ. ಗುಣಿಸು 5ರ ಘಾತ 3. 8ರ ಘಾತ 1 ಎಂದರೆ 8 ಎಂದು ಅರ್ಥ. 8ರ ಘಾತ 3 ನಾವು 2ರ ಘಾತ 8ರ ಘಾತ 1 ಅಥವಾ 8 ನಾವು 2ರ ಘಾತ 3 ಎಂದು ತೆಗೆದುಕೊಳ್ಳಬಹುದು. 2ರ ಘಾತ 3 ಎಂದರೆ 2 3 ಬಾರಿ ಗುಣಿಸಿದ್ದೇವೆ ಎಂದು ಅರ್ಥ. 2 ಗುಣಿಸು 2 ಗುಣಿಸು 2 2 4 4 2 8 ಬರುತ್ತದೆ. 8 2ರ ಘಾತ 3 ಈ ರೂಪದಲ್ಲಿ ಬರೆದುಕೊಳ್ಳೋಣ. ಈ ರೂಪದಲ್ಲಿ ಬರೆದುಕೊಂಡಾಗ 2ರ ಘಾತ 4 2ರ ಘಾತ 3 2 ಮತ್ತು 2 ಎ ಎಂದು ಪರಿಗಣಿಸಿ 4 ಮತ್ತು 3 ಎಂ ಎನ್ ಎಂದು ಪರಿಗಣಿಸಿದಾಗ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗುತ್ತದೆ. ಈಗ 4ಕ್ಕೆ ನಾವು 3ರಿಂದ ಕಳೆಯಬೇಕು. 2ರ ಘಾತ 4 ಮೈನಸ್ 3 ಆಗುತ್ತದೆ. ಈ ಸೂತ್ರ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗಿದೆ. ಆದ್ದರಿಂದ 2ರ ಘಾತ 4 ಮೈನಸ್ 3 ಉಳಿದಿರುವುದು 5ರ ಘಾತ 3 ಹಾಗೆ ಬರೆದುಕೊಳ್ಳಿ. 2ರ ಘಾತ 4 ಮೈನಸ್ 3 ಎಂದರೆ 4ರಲ್ಲಿ 3 ಕಳೆದಾಗ 1 ಉಳಿದಿದೆ. ಗುಣಿಸು 5ರ ಘಾತ 3 ಹಾಗೆ ಇರಲಿ. 2ರ ಘಾತ 1 ಎಂದರೆ 2 1 ಬಾರಿ ಗುಣಿಸಿದೆ. ಅರ್ಥ ಉತ್ತರ 2 ಬರುತ್ತದೆ. 2ರ ಘಾತ 1 ಎಂದರೆ 2. ಗುಣಿಸು 5 3 ಬಾರಿ ಗುಣಿಸಿದೆ. 5 ಗುಣಿಸು 5 ಗುಣಿಸು 5 5 5 25 25 5 125 ಬರೆದಿದ್ದೇವೆ. 125 2ರಿಂದ ಗುಣಿಸಿದಾಗ 250 ಬರುತ್ತದೆ. ಆದ್ದರಿಂದ 1ನೇ ಪ್ರಶ್ನೆಯ ಬೆಲೆ 250. 2ನೇ ಪ್ರಶ್ನೆ 5ರ ಘಾತ -1 ಗುಣಿಸು 2ರ ಘಾತ -1 ಗುಣಿಸು 6ರ ಘಾತ -1. ಗಮನಿಸಿ 5ರ ಘಾತ -1 ಎ ಘಾತ ಮೈನಸ್ ಎಂ ರೂಪದಲ್ಲಿ ಬರೆದಾಗ 1 ಡಿವೈಡೆಡ್ ಬೈ ಎ ಘಾತ ಎಂ ಈ ರೂಪದಲ್ಲಿ ಇರಿಸಿ ನಾವು ಈ ಸಂಖ್ಯೆಯ ಬೆಲೆಯನ್ನು ಕಂಡುಹಿಡಿಯೋಣ. ಲೆಕ್ಕ 5ರ ಘಾತ -1 ಗುಣಿಸು 2ರ ಘಾತ -1 ಗುಣಿಸು 6ರ ಘಾತ -1 ಆಗಿದೆ. ಸೂತ್ರ ಬರೆದಿದ್ದೇವೆ. ಎ ಘಾತ ಮೈನಸ್ ಎಂ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎ ಘಾತ ಎಂ ಆಗಿದೆ. 5ರ ಘಾತ -1 ಇದೆ. 1 ಡಿವೈಡೆಡ್ ಬೈ 5ರ ಘಾತ 1 ಎಂದು ನಾವು ಬರೆಯಬೇಕು. ಗುಣಿಸು 2ರ ಘಾತ -1 ಎಂದರೆ 1 ಡಿವೈಡೆಡ್ ಬೈ 2ರ ಘಾತ 1 ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಬದಲಾಗುತ್ತದೆ. ಗುಣಿಸು 6ರ ಘಾತ -1 ಇರುವುದನ್ನು 1 ಡಿವೈಡೆಡ್ ಬೈ 6ರ ಘಾತ 1 ಎಂದು ತೆಗೆದುಕೊಳ್ಳಿ. ಘಾತ 1 ಎಂದರೆ ಪುನಃ ನಾವು ಇದೇ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು. ಆದ್ದರಿಂದ 1/5 ಗುಣಿಸು 1/2 ಗುಣಿಸು 1/6 ಎಂದು ನಾವು ತೆಗೆದುಕೊಂಡಿದ್ದೇವೆ. ಮೇಲಿನ ಅಂಶವನ್ನು ಗುಣಿಸಿದಾಗ 1 1 1 1 1 1 ಬಂದಿದೆ. ಛೇದವನ್ನು ಗುಣಿಸಿ 5 2 10 10 60 ಬಂದಿದೆ. ಬೆಲೆ 1/60. 5ನೇ ಪ್ರಶ್ನೆ 5ರ ಘಾತ ಎಂ ಡಿವೈಡೆಡ್ ಬೈ 5ರ ಘಾತ -3 ಈಕ್ವಲ್ಸ್ ಟು 5ರ ಘಾತ 5 ಆದಾಗ ಎಂನ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಇಲ್ಲಿ ಎಂನ ಬೆಲೆಯನ್ನು ಕಂಡುಹಿಡಿಯಬೇಕು. ಆಧಾರ ಸಂಖ್ಯೆ ಒಂದೇ ಆಗಿದೆ, ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ. ಈಗ ನಾವು ಆಧಾರ ಸಂಖ್ಯೆ 1 ಮತ್ತು ಘಾತ ಸಂಖ್ಯೆ ಬೇರೆ ಬೇರೆ ಆಗಿರುವಂತಹ ಸೂತ್ರ ಅಂದರೆ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್. ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ ಎ ಮತ್ತು ಎ ಎಂದು ತೆಗೆದುಕೊಂಡು ಘಾತ ಸಂಖ್ಯೆ ಬೇರೆಯಾಗಿದ್ದಾಗ ಎಂ ಮತ್ತು ಎನ್ ಎಂದು ನಾವು ಪರಿಗಣಿಸುತ್ತೇವೆ. ಆದ್ದರಿಂದ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್. ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಎಂನ ಬೆಲೆಯನ್ನು ಕಂಡುಹಿಡಿಯೋಣ. ಎ ಘಾತ 5ರ ಘಾತ ಎಂ ಡಿವೈಡೆಡ್ ಬೈ 5ರ ಘಾತ -3 ಈಕ್ವಲ್ಸ್ ಟು 5ರ ಘಾತ 5. ಈಗ ನಾವು ಎಂನ ಬೆಲೆಯನ್ನು ಕಂಡುಹಿಡಿಯಬೇಕು. ಸೂತ್ರವನ್ನು ಬರೆದುಕೊಳ್ಳಿ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗುತ್ತದೆ. 5 ಮತ್ತು 5 ಎ ಎಂದು ಪರಿಗಣಿಸಿ ಎ ಜಾಗದಲ್ಲಿ ಇರಿಸಿದ್ದೇವೆ. ಎಂ ಮೈನಸ್ ಎನ್ ಎಂದರೆ ಘಾತ ಸಂಖ್ಯೆಗಳನ್ನು ನಾವು ಕಳೆಯಬೇಕು. ಎಂಗೆ ಎಂ ಹಾಗೆ ಇರಲಿ. ಮೈನಸ್ ಇಲ್ಲಿ ಎನ್ ಎಂದರೆ -3 ಆಗಿದೆ. -3 ಎಂದು ಬರೆದುಕೊಳ್ಳಿ. ಈಕ್ವಲ್ಸ್ ಟು 5ರ ಘಾತ 5 ಎಂದು ಅವರು ಕೊಟ್ಟಿದ್ದಾರೆ. 5 ಘಾತ ಎಂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. 3ಕ್ಕೆ 3 ಈಕ್ವಲ್ಸ್ ಟು 5ರ ಘಾತ 5.
5 ಮತ್ತು 5 ಆಧಾರ ಸಂಖ್ಯೆ ಒಂದೇ ಆಗಿದೆ, ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ. ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆಗಳನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯನ್ನು ಇರಿಸಿದಾಗ ಘಾತ ಸಂಖ್ಯೆಗಳು ಕೂಡ ಸಮನಾಗಿವೆ ಎಂದು ಅರ್ಥ. m+3 5ಕ್ಕೆ ಸಮನಾಗಿದೆ. ಈ ರೀತಿಯಾಗಿ ನಾವು ಇರಿಸಿಕೊಂಡು mನ ಬೆಲೆಯನ್ನು ಕಂಡುಹಿಡಿಯೋಣ. ಘಾತ ಸೂಚಿ ಸಂಖ್ಯೆಯನ್ನು ತೆಗೆದುಕೊಂಡಾಗ ಆಧಾರ ಸಂಖ್ಯೆಗಳನ್ನು ಬಿಟ್ಟು ಘಾತ ಸಂಖ್ಯೆಗಳನ್ನಷ್ಟೇ ತೆಗೆದುಕೊಳ್ಳೋಣ. m+3 = 5, m+3 = 5 ಎಂದು ನಾವು ತೆಗೆದುಕೊಂಡಿದ್ದೇವೆ. mಗೆ m ಹಾಗೆ ಇರಲಿ, =5 +3 ಚಿಹ್ನೆ ಬಲಬದಿ ಬಂದಾಗ -3 ಆಗಿ ಪರಿವರ್ತನೆ ಆಗುತ್ತದೆ. 5 - 3 ಆಗಿದೆ. m = 5ರಲ್ಲಿ 3 ಕಳೆದಾಗ ಉತ್ತರ 2 ಬರುತ್ತದೆ. ಆದ್ದರಿಂದ mನ ಬೆಲೆ 2. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 3, 4 ಮತ್ತು 5ನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 6 ಮತ್ತು 7ನೇ ಲೆಕ್ಕವನ್ನು ಬಿಡಿಸೋಣ.